ರಾಜ್ಯಾದ್ಯಂತ ಗುರುವಾರ ಬೆಳಗ್ಗೆ 7ರಿಂದ ಮತದಾನ ಪ್ರಕ್ರಿಯೆ ಆರಂಭವಾಗಿದೆ. ಮತದಾನ ಆರಂಭಕ್ಕೂ ಮೊದಲೇ ಪ್ರಮುಖ ವ್ಯಕ್ತಿಗಳು ಮತ್ತು ಅಭ್ಯರ್ಥಿಗಳು ಮತಗಟ್ಟೆಗಳಿಗೆ ತಲುಪಿ ಮತದಾನವನ್ನ ಮಾಡಿದ್ರು. ರಾಜ್ಯದಲ್ಲಿ ಹೊಸ ಸರ್ಕಾರವನ್ನ ಆಯ್ಕೆ ಮಾಡೋಕೆ 2.71 ಕೋಟಿಗೂ ಹೆಚ್ಚು ಮತದಾರರು ತಮ್ಮ ಮತದಾನದ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಈಗ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ತಮ್ಮ ಪತ್ನಿ, ಮಗಳು ಹಾಗೂ ಪುತ್ರನೊಂದಿಗೆ ಗುರುವಾರ ಬೆಳಗ್ಗೆ 8 ಗಂಟೆ ಸುಮಾರಿಗೆ ಕಣ್ಣೂರು ಜಿಲ್ಲೆಯ ಪಿಣರಾಯಿಯಲ್ಲಿರುವಂತಹ ಆರ್ಸಿ ಅಮಲ್ ಬೇಸಿಕ್ ಯುಪಿ ಶಾಲೆಯ ಮತಗಟ್ಟೆಗೆ ನಡೆದುಕೊಂಡೇ ಹೋಗಿ ಹಕ್ಕನ್ನ ಚಲಾವಣೆ ಮಾಡಿದ್ರು. ಈಗ ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಅವರು, ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಈ ಚುನಾವಣೆ ಯಾಕೆ ನಿರ್ಣಾಯಕ ಅಂತ ವಿವರಿಸಿದ್ರು. ರಾಜ್ಯವು ಅಭಿವೃದ್ಧಿ ಹೊಂದಿದಂತಹ ರಾಜ್ಯವಾಗುವತ್ತ ಸಾಗ್ತಾ ಇರೋದ್ರಿಂದ ಇದು ಕೇರಳ ಭವಿಷ್ಯವನ್ನ ನಿರ್ಧರಿಸುತ್ತೆ ಅಂತ ಹೇಳಿದ್ರು. ಇನ್ನು ವಿರೋಧ ಪಕ್ಷದ ನಾಯಕ ವಿ.ಡಿ. ಸತೀಶನ್ ತಮ್ಮ ಪತ್ನಿ ಮತ್ತು ಮಗಳೊಂದಿಗೆ ಕೇಸರಿ ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಕಾಲೇಜಿಗೆ ಆಗಮಿಸಿ ಮತವನ್ನ ಚಲಾಯಿಸಿದ್ರು. ಎಲ್ಲರೂ ತಮ್ಮ ಮತಗಳನ್ನ ಚಲಾಯಿಸಬೇಕು, ಇದು ಪ್ರಜಾಪ್ರಭುತ್ವದ ಪ್ರಕ್ರಿಯೆಯ ಭಾಗವಾಗಿದೆ. ಹೆಚ್ಚಿನ ಜನರು ಮತಗಟ್ಟೆಗಳಿಗೆ ಬಂದಾಗ ಅದು ಪ್ರಜಾಪ್ರಭುತ್ವದ ವಿಜಯವಾಗಿದೆ ಅಂತ ಅವರು ಮಾಧ್ಯಮಗಳಿಗೆ ತಿಳಿಸಿದ್ರು. ಇನ್ನು ಯುಡಿಎಫ್ 100 ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ಅವರು ಇದೇ ವೇಳೆ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಇನ್ನು ಕೇಂದ್ರ ಸಚಿವ ಸುರೇಶ್ ಗೋಪಿ ಬೆಳಗ್ಗೆ 6:30ಕ್ಕೆ ಗುರುವಾಯೂರಿನ ದೇವಸ್ವಯಂ ಇಂಗ್ಲಿಷ್ ಮಾಧ್ಯಮ ಶಾಲೆಯ ಮತಗಟ್ಟೆಗೆ ತಲುಪಿ ಸರದಿಯಲ್ಲಿ ಕಾದು ಮತವನ್ನ ಹಾಕಿದ್ರು. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ ಸಹ ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ತಿರುವನಂತಪುರಂನ ಮುಧವನ ಮುಘಲ್ ಸರ್ಕಾರಿ ಶಾಲೆಯಲ್ಲಿ ನಟ ಮೋಹನ್ ಲಾಲ್ ಕೂಡ ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ರು.